ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತಗೆ ರಾಜೀವ್ ಗೌಡ ಧಮಕಿ ಕೇಸ್. ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಜಾಮೀನು ಅರ್ಜಿ ವಜಾ. ಜಾಮೀನು ಅರ್ಜಿ ವಜಾಗೊಳಿಸಿ ಚಿಂತಾಮಣಿ ಕೋರ್ಟ್ ಆದೇಶ. ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದ್ದ ರಾಜೀವ್ ಗೌಡ ಜಾಮೀನು ಅರ್ಜಿ ವಜಾಗೊಳಿಸಿದ ನ್ಯಾಯಾಲಯ. ಚಿಂತಾಮಣಿಯಲ್ಲಿರುವ 2ನೇ ಹೆಚ್ಚುವರಿ ಸೆಷನ್ ಕೋರ್ಟ್ ಆದೇಶ. ಜಾಮೀನು ಅರ್ಜಿ ವಜಾಗೊಳಿಸಿ ಜಡ್ಜ್ SV ಕಾಂತರಾಜು ಆದೇಶ. ಕೋರ್ಟ್ ಬಳಿ ಕಾಯುತ್ತಿದ್ದ ರಾಜೀವ್ ಗೌಡ ಬೆಂಬಲಿಗರಿಗೆ ನಿರಾಸೆ. ಯಾಕಂದರೆ ಕೊರೋನಾ ಕಷ್ಟಕಾಲದಲ್ಲಿ ಆಗಿರ್ಬೋದು, ಈಗ ಯಾವುದೇ ದೇವಸ್ಥಾನ ಆಗಿರ್ಬೋದು, ಮದುವೆ ಏನೇ ಆಗಿರ್ಬೋದು, ಪ್ರತಿಯೊಂದಕ್ಕೂ ಸಹಾಯ ಮಾಡ್ಕೊಂಡೇ ಬಂದಿದ್ದಾರೆ. ಅಚಾತುರ್ಯವಾಗಿ ಏನೋ ಅದನ್ನು ಆಗಬಾರ್ದಾಗಿತ್ತು, ಆಗಿದೆ. ನಾವು ಅದನ್ನು ನಮ್ಮ ನಾಯಕರು ಕ್ಷಮೆನೂ ಕೇಳಿದ್ದಾರೆ. ಆವತ್ತು ಕೇಸ್ ಆಗಿದ್ದೀನೋ ನಾವು ಮಾತಾಡಿದ್ವಿ, ಏನಣ್ಣ ಹಿಂಗಾಗಿದೆ ಅಂತ ಅಂದಾಗ ಹೆಣ್ಮಗು ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟು ಹೇಳಪ್ಪ, ನಾವು ಕ್ಷಮೆ ಕೇಳಿದ್ದೀವಿ. ನಾನು ಮಾತಾಡೋ ಆಡಿಯೋ ಅದಲ್ಲ, ನಾನು ಮಾತಾಡೋ ಆಡಿಯೋ ಮಿಸ್ಬಿಹೇವ್ ಮಾಡಿದ್ದಾರೆ, ಅದು ನಾನು ಮಾತಾಡಿಲ್ಲ. ಕ್ಷಮೆಗೆ ಆ ಹೆಣ್ಮಗು ನಮ್ಮ ಕಂಪ್ಲೇಂಟ್ ಕೊಟ್ಟಾಗ ಆ ಮಗುಗೆ ನಾನು ಸಾರಿ ಕೇಳಿದಾಗ ತುಂಬ ನಾನು ಕೇಳಿದ್ದೀನಿ. ಬೇಲ್ ಆದಮೇಲೆ ಬರ್ತೀನಿ, ಅದಕ್ಕೆಲ್ಲ ಒಂದು ಇದು ಕೊಡೋಣ ಅಂತ ಹೇಳಿ ಕೊಡೋಣ, ಮಾತಾಡೋಣ ಅಂತ ಹೇಳಿದರೆ ಇದು ಇವತ್ತು ನ್ಯಾಯಾಲಯದಲ್ಲಿ ಬೇಲ್ ವಜಾ ಆಗಿದೆ. ಅದರಿಂದೆಲ್ಲ ಒಂದು ಕಡೆ ಬೇಸರದ ವಿಷಯ. ನಮ್ಮ ನಾಯಕರು ಇಷ್ಟೆಲ್ಲ ಮಾಡಿದಾಗ 7-8 ವರ್ಷದಿಂದ ಪಕ್ಷಕ್ಕೇನು ತೊಂದರೆ ಇಲ್ಲದ್ರೆ ಪಕ್ಷ ಕಟ್ಕೊಂಡು ಕಾಪಾಡ್ಕೊಂಡು ಬಂದಿದ್ರು. ಈಗ ಆಗಬಾರ್ದಾಗಿತ್ತು. ಒಬ್ಬ ಹೆಣ್ಮಗುನ ಮುಂದೆ ಇಟ್ಕೊಂಡು ರಾಜಕಾರಣ ಮಾಡಿದಾಗ ಹೆಣ್ಮಗುಗೆ ಮಾತಾಡೋ ನಾವು ತಪ್ಪೆ, ನಾವು ಯಾರು ಸರಿ ಅಂತ ಹೇಳಲ್ಲ. ನಾವು ಪಾರ್ಟಿ ಕಾರ್ಯಕರ್ತರಾಗಿರ್ಬೋದು, ಮಾತಾಡೋ ತಪ್ಪೆ. ಅದನ್ನು ಇಟ್ಕೊಂಡು ಷಡ್ಯಂತರ ಮಾಡಿ ರಾಜಕಾರಣ ಮಾಡಿ ಸಸ್ಪೆಂಡ್ ಮಾಡಿಸೋ ಲೆವೆಲ್ಗೆ ತರಬಾರ್ದಾಗಿದ್ದು. ರಾಜಕೀಯ ಕಿಡಿಗೇಡಿ ಇದು ಮಾಡೋ ಕೆಲಸ ಯಾರು ಹೇಡಿಗೆ ಮಾಡೋ ಕೆಲಸ, ಯಾರು ಇದು ಮಾಡೋ ಕೆಲಸ ಅಲ್ಲ. ಯಾಕಂದರೆ ಪಕ್ಷಕ್ಕೆ ದುಡಿದಿದ್ರು ಅವರು 7-8 ವರ್ಷದಿಂದ ಪಕ್ಷದಲ್ಲಿ ಎಲ್ಲ ಬಿಟ್ಬಿಟ್ಟಾಗ ಕಾಂಗ್ರೆಸ್ ಪಕ್ಷ ಶಿಡ್ಲಘಟ್ಟ ತಾಲೂಕಲ್ಲಿ ಯಾರು ಇದು ಮಾಡೋದು ನನ್ನ ಕಾಲದಲ್ಲಿ ಪಕ್ಷ ಕಟ್ಕೊಂಡ್ಬಂದ್ರು ಪಾಪ. ಇವತ್ತು ಅದು ಆಗಿದ್ದು ನಮ್ಗೆ ತುಂಬ ನೋವು.